ನಮಸ್ಕಾರ ಸ್ನೇಹಿತರೆ, ಇನ್ನೇನು ಮದುವೆಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಮದುವೆ ಮುರಿದು ಬೀಳುವ ಪರಿಸ್ಥಿತಿ ಬಂದಿದೆ. ಅಸಲಿಗೆ ವಿಜಯ್ ದೇವರಕೊಂಡರ ಹಳೆ ಗರ್ಲ್ ಫ್ರೆಂಡ್ ಜೊತೆಗಿನ ರಾಸಲೀಲೆ ವಿಡಿಯೋಗಳು ವೈರಲ್ ಮಾಡಿದ್ದು ಯಾರು? ವಿಜಯ್ ದೇವರಕೊಂಡಗೆ ಇಷ್ಟೊಂದು ಗರ್ಲ್ ಫ್ರೆಂಡ್ಸ್ ಇದ್ರೂ ಕೂಡ ದೇವರಕೊಂಡರವರ ಪ್ರೀತಿಯ ಬಲೆಗೆ ರಶ್ಮಿಕಾ ಮಂದಣ್ಣ ಬಿದ್ದಿದ್ದಾದ್ರೂ ಹೇಗೆ? ಇನ್ನು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡರವರ ಅದ್ಧೂರಿ ಮದುವೆಗೆ ಸಿನಿಮಾ ಶೈಲಿಯ ಸೆಟ್ ತಯಾರಾಗಿದ್ದು ಮದುವೆಗೆ ಎಷ್ಟು ಕೋಟಿ ಖರ್ಚಾಗ್ತಿದೆ ಅಂತ ಗೊತ್ತಾ? ವಿಜಯ್ ದೇವರಕೊಂಡ ಆಸ್ತಿ ನೋಡಿ ಲವ್ಗೆ ಬಿದ್ರ. ವಿಜಯ್ ದೇವರಕೊಂಡರ ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ? ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿಗೆ ಕೈ ಕೊಟ್ಟಳು. ಈಗ ವಿಜಯ್ ದೇವರಕೊಂಡ ರಶ್ಮಿಕಾಗೆ ಕೈ ಕೊಡ್ತಿದ್ದಾನಾ? ಜನರು ಇದನ್ನ ಕರ್ಮ ರಿಟರ್ನ್ಸ್ ಅಂತಿರೋದಾದ್ರೂ ಯಾಕೆ? ಏನಿದು ಸುದ್ದಿ? ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಸ್ನೇಹಿತರೆ. ಅದಕ್ಕೂ ಮುನ್ನ ರಶ್ಮಿಕಾ ಮಂದಣ್ಣಳಂತೆ ರಕ್ಷಿತ್ ಶೆಟ್ಟಿ ಕೂಡ ಆದಷ್ಟು ಬೇಗ ಮದುವೆಯಾಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮಗೇನನ್ಸುತ್ತೆ? ರಶ್ಮಿಕಾ ಮಂದಣ್ಣ ಮದುವೆಯಾದ ಮೇಲೆ ಕೂಡ ಫಿಲ್ಮ್ ಇಂಡಸ್ಟ್ರಿಲಿ ಆಕ್ಟಿಂಗ್ ಕಂಟಿನ್ಯೂ ಮಾಡಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ನೋದು ತುಂಬಾ ಹಳೆಯ ವಿಷಯ. ಇದೇ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ ದಿನದಂದು ಉದಯಪುರ್ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಮದುವೆ ತಯಾರಿಗಳು ನಡೆದಿತ್ತು. ಆದರೆ ಇಂದು ಬೆಳಗ್ಗಿನಿಂದ ವಿಜಯ್ ದೇವರಕೊಂಡ ತನ್ನ ಹಳೆ ಗರ್ಲ್ ಫ್ರೆಂಡ್ ಜೊತೆ ಬೆಡ್ ಮೇಲೆ ಕಿಸ್ ಮಾಡ್ತಿರುವಂತಹ ಫೋಟೋಗಳು, ಅವರ ಏಕಾಂತದ ಫೋಟೋಗಳು ಮತ್ತು ವಿಡಿಯೋಗಳು ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಇದನ್ನ ಯಾರೋ ಕಿಡಿಗೇಡಿಗಳು ಬೇಕಂತಲೇ ಮಾಡಿದ್ದಾರೆ ಎಂಬ ಅಭಿಪ್ರಾಯಗಳು ಕೂಡ ವ್ಯಕ್ತವಾಯಿತು. ಇದರ ಬೆನ್ನಲ್ಲೇ ಇವರಿಬ್ಬರ ಮದುವೆ ಮುರಿದು ಬೀಳುತ್ತೆ ಎಂಬ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಅಸಲಿಗೆ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಜೊತೆ ಬ್ರೇಕಪ್ ಮಾಡಿಕೊಳ್ಳಲು ವಿಜಯ್ ದೇವರಕೊಂಡ ಕಾರಣನ? ಅಸಲಿಗೆ ಯಾರು ಈ ವಿಜಯ್ ದೇವರಕೊಂಡ? ರಶ್ಮಿಕಾಗೆ ಪರಿಚಯವಾಗಿದ್ದು ಹೇಗೆ? ಇವರಿಬ್ಬರ ವಯಸ್ಸಿನ ಅಂತರವಾದ್ರೂ ಏನು ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈಗಂತೂ ವಿಜಯ್ ದೇವರಕೊಂಡ ಅಂತಂದ್ರೆ ಹುಡುಗಿರಿಗೆ ಹಾಟ್ ಫೇವ್ರೇಟ್. ನೋಡೋಕೆ ಒಳ್ಳೆ ಕಲರ್, ಲುಕ್ಸ್ ಮತ್ತೆ ಎಂತಹ ಹುಡುಗಿನ ಕೂಡ ಬೀಳಿಸುವಂತಹ ಆಟಿಟ್ಯೂಡ್ ಈ ವಿಜಯ್ ದೇವರಕೊಂಡಗೆ ಇದೆ. ಹಾಗಂತ ಈ ವಿಜಯ್ ದೇವರಕೊಂಡ ಏನೋ ದೊಡ್ಡ ರಿಚ್ ಕಿಡ್ ಏನೂ ಅಲ್ಲ. ಇವರ ತಂದೆ ಒಬ್ಬ ಸೀರಿಯಲ್ಗಳನ್ನ ಡೈರೆಕ್ಟ್ ಮಾಡ್ತಿದ್ರು. ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ವಿಜಯ್ ದೇವರಕೊಂಡಗೆ ತುಂಬಾ ಆಸೆ ಇತ್ತು. ಅದರಂತೆಯೇ ಅಪ್ಪನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಕೆಲವು ಸಿನಿಮಾಗಳಲ್ಲಿ ಸೈಡ್ ಆಕ್ಟಿಂಗ್ ಮಾಡಿದ್ರು. ಆದರೆ ಆ ಯಾವ ಸಿನಿಮಾ ಕೂಡ ಅವರಿಗೆ ಬೇಕಿದ್ದ ಲೈಮ್ ಲೈಟ್ ತಂದು ಕೊಟ್ಟಿಲ್ಲ. ಇದೇ ಸಂದರ್ಭದಲ್ಲಿ ವಿಜಯ್ ದೇವರಕೊಂಡರವರು ನಾಣಿ ಅವರ ಯವಡೇ ಸುಬ್ರಹ್ಮಣ್ಯಂ ಸಿನಿಮಾದಲ್ಲಿ ಒಳ್ಳೆಯ ಕ್ಯಾರೆಕ್ಟರ್ ಅನ್ನ ಮಾಡ್ತಾರೆ. ಆ ಸಿನಿಮಾದಿಂದ ಅವರಿಗೆ ಹೀರೋ ಆಗೋಕೆ ಅವಕಾಶ ಸಿಗುತ್ತೆ. ಪೆಳ್ಳಿ ಚೂಪುಲು ಅನ್ನುವಂತಹ ಸಿನಿಮಾದ ಮೂಲಕ ಹೀರೋ ಆಗ್ತಾರೆ. ಇನ್ನು ಒಳ್ಳೆ ಡೀಸೆಂಟ್ ಆಕ್ಟಿಂಗ್ ಪ್ರತಿಯೊಬ್ಬರ ಮನೆ ಮಾತಾಗ್ತಾರೆ. ಆಗ್ಲೇ ಅವರ ಲೈಫ್ ಟರ್ನಿಂಗ್ ಸಿನಿಮಾ ಅಂದ್ರೆ ಅದು ಅರ್ಜುನ್ ರೆಡ್ಡಿ ಬರುತ್ತೆ. ಅರ್ಜುನ್ ರೆಡ್ಡಿಲಿ ಬೋಲ್ಡ್ ಆಗಿ ನಟನೆಯನ್ನ ಮಾಡಿದ್ದಾರೆ. ಇನ್ನು ಈ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡಿ ದೊಡ್ಡ ಹೆಸರು ಮಾಡುತ್ತೆ. ಯೂತ್ಸ್ ಎಲ್ಲ ಅವರ ಸ್ಟೈಲನ್ನೇ ಫಾಲೋ ಮಾಡ್ತಾರೆ. ಅರ್ಜುನ್ ರೆಡ್ಡಿ ಎಷ್ಟರ ಮಟ್ಟಿಗೆ ಹಿಟ್ ಆಯ್ತು ಅಂತಂದ್ರೆ ತಮಿಳು, ಮಲಯಾಳಂ, ಹಿಂದಿಲೂ ಕೂಡ ಈ ಸಿನಿಮಾವನ್ನ ರೀಮೇಕ್ ಮಾಡಲಾಯ್ತು. ಅಲ್ಲಿಂದ ವಿಜಯ್ ದೇವರಕೊಂಡ ಹಿಂದಿರುಗಿ ನೋಡ್ಲೇ ಇಲ್ಲ ಬಿಡಿ. ಸಾಲು ಸಾಲು ಸಿನಿಮಾಗಳು, ಹಿಟ್ಗಳು ಅವರ ಸಿನಿ ಕೆರಿಯರನ್ನೇ ಬದಲಾಯಿಸಿ ಬಿಡ್ತು. ಇನ್ನು ಅದೇ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ಕನ್ನಡದಲ್ಲಿ ಕಿರಿಕ್ ಪಾರ್ಟಿ ಮಾಡಿ ದೊಡ್ಡ ಹಿಟ್ ಆಗಿರ್ತಾರೆ. ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾಗಳು, ಪುನೀತ್ ರಾಜ್ಕುಮಾರ್ ಅವರಿಗೆ ಅಂಜನಿ ಪುತ್ರ ಮತ್ತು ಗಣೇಶ್ ರೊಂದಿಗೆ ಚಮಕ್, ಈ ರೀತಿ ಎಲ್ಲವೂ ಕೂಡ ಹಿಟ್ ಸಿನಿಮಾಗಳೇ. ಆಗ್ಲೇ ಅವರಿಗೆ ತೆಲುಗುವಿನಲ್ಲಿ ವಿಜಯ್ ದೇವರಕೊಂಡರೊಂದಿಗೆ ಗೀತಾ ಗೋವಿಂದಂ ಸಿನಿಮಾ ಕೂಡ ಬರುತ್ತೆ. ಈ ಸಿನಿಮಾ ಬಿಡುಗಡೆ ಆಗುವಷ್ಟರಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಇಬ್ರು ಕೂಡ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಗೆ ರೆಡಿ ಆಗಿರ್ತಾರೆ. ಆದರೆ ಗೀತಾ ಗೋವಿಂದಂ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಲಿಪ್ ಲಾಕ್ ಕಿಸ್ಸಿಂಗ್ ಸೀನ್ ಒಂದು ಮಾಡ್ತಾರೆ. ಆ ಒಂದು ಸೀನ್ ಇವರ ಜೀವನದ ದಿಕ್ಕನ್ನು ಬದಲಿಸಿ ಬಿಡುತ್ತೆ.
ಇನ್ನು ಈ ಕಡೆ ರಶ್ಮಿಕಾ ಮಂದನ ಮತ್ತು ರಕ್ಷಿತ್ ಶೆಟ್ಟಿ ಅವರ ಮದುವೆ ಮುರಿದು ಬೀಳುತ್ತೆ. ಆ ಕಡೆ ತೆಲುಗು, ತಮಿಳಿನಲ್ಲಿ ರಶ್ಮಿಕಾ ಮಂದನಾಗೆ ಸಾಲು ಸಾಲು ಆಫರ್ಗಳು ಬರೋಕೆ ಶುರುವಾಗುತ್ತೆ. ಇನ್ನು ಇಷ್ಟೊತ್ತಿಗಾಗಲೇ ವಿಜಯ್ ದೇವರಕೊಂಡಗೆ ವರ್ಜಿನ್ ಎಂಬುವ ಬ್ರೆಜಿಲ್ ದೇಶದ ಗರ್ಲ್ ಫ್ರೆಂಡ್ ಇರ್ತಾಳೆ. ಇವರಿಬ್ರು ಎಲ್ಲಿ ಹೋದ್ರೂ ಕೂಡ ಅದನ್ನ ಫೋಟೋಗಳನ್ನ ಹಾಕೊಳ್ಳೋದು, ಡೇಟಿಂಗ್ ಎಲ್ಲ ಶುರುವಾಗಿತ್ತು. ವಿಜಯ್ ದೇವರಕೊಂಡ ತಂದೆ ತಾಯಿ ಕೂಡ ಆ ಹುಡುಗಿನ ಮನೆಗೆ ಕರೆಸಿಕೊಂಡು ಊಟಗಳನ್ನ ಹಾಕಿಸೋದು ಎಲ್ಲ ನಡೀತಿರುತ್ತೆ. ಅದಾದ ಬಳಿಕ ಯಾವುದೋ ಕಾರಣಕ್ಕೆ ಆ ಹುಡುಗಿ ಜೊತೆ ವಿಜಯ್ ದೇವರಕೊಂಡ ಬ್ರೇಕಪ್ ಮಾಡಿಕೊಂಡು ಮತ್ತೊಂದು ಬ್ರೆಜಿಲಿಯನ್ ಹುಡುಗಿಯಾದ ಇಸಾಬೆಲ್ ಲೈಟ್ ನೊಂದಿಗೆ ಲವ್ಗೆ ಬೀಳ್ತಾರೆ. ಇಬ್ಬರು ಕೂಡ ಒಂದು ಸಿನಿಮಾ ಕೂಡ ಒಟ್ಟಿಗೆ ಮಾಡ್ತಾರೆ. ಮತ್ತದೇ ಸುತ್ತಾಟ, ಡೇಟಿಂಗ್ ಎಲ್ಲವೂ ಕೂಡ ಮುಂದುವರಿಯುತ್ತೆ. ಆಗಲೇ ಮತ್ತೆ ಡಿಯರ್ ಕಾಮ್ರೇಡ್ ಅಂತ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದನ್ನ ಮತ್ತೆ ಒಂದು ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೇ ಇವರಿಬ್ರು ಪ್ರೀತಿಗೆ ಬೀಳ್ತಾರೆ. ಈ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ಟಿವಿ ಇಂಟರ್ವ್ಯೂಗೆ ರಶ್ಮಿಕಾ ಮಂದನ ಹೇಳ್ತಾರೆ, ನೋಡ್ಕೊ, ಇನ್ಮೇಲೆ ನನ್ನ ಎಷ್ಟು ಮಿಸ್ ಮಾಡ್ಕೋತೀಯ, ಯಾವುದೇ ಸಿನಿಮಾ ಶೂಟಿಂಗ್ನ ವೇಳೆ ಆದರೂ ಕೂಡ ನೀನು ನನ್ನನ್ನು ಖಂಡಿತ ಮಿಸ್ ಮಾಡ್ಕೋತೀಯಾ ಅಂತಾರೆ. ಇದಾದ ಬಳಿಕ ಇಬ್ರು ಕೂಡ ಒಟ್ಟಿಗೆ ಹೋಟೆಲ್ಗೆ ಹೋಗೋದು, ಒಂದೇ ತರಹದ ಟೀ ಶರ್ಟ್ಗಳನ್ನು ಹಾಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಆದರೆ ಯಾವಾಗ ಇಬ್ರು ಕೂಡ ಮಾಲ್ದೀವ್ಸ್ ಟ್ರಿಪ್ ಹೋಗಿರ್ತಾರೆ, ಒಂದೇ ರೂಮ್ನ ಫೋಟೋವನ್ನ ಇಬ್ರು ಕೂಡ ಹಂಚ್ಕೊಂಡಿರ್ತಾರೋ ಆಗ ಕನ್ಫರ್ಮ್ ಆಗ್ಬಿಡುತ್ತೆ ಇವರಿಬ್ರು ಕೂಡ ಲವ್ ಅಲ್ಲಿದ್ದಾರೆ ಅಂತ. ಮದುವೆ ಆಗೋದು ಪಕ್ಕ ಅಂತ ಕೂಡ ಅನ್ಸ್ಬಿಡುತ್ತೆ. ಇನ್ನು 6 ವರ್ಷ ಲವ್ ಮಾಡ್ತಾರೆ. ಇದೇ ಫೆಬ್ರವರಿ 14 ಮದುವೆ ಆಗಬೇಕು ಅಂತ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆನಂತರ ಫೆಬ್ರವರಿ 26ಕ್ಕೆ ಮದುವೆ ಪೋಸ್ಟ್ಪೋನ್ ಆಗಿದೆ. ಇದಕ್ಕೆ ಕಾರಣ ಈ ವಿಜಯ್ ದೇವರಕೊಂಡ ಅವರ ಹಳೆ ಗರ್ಲ್ ಫ್ರೆಂಡ್ ಜೊತೆಗೆ ಇದ್ದಂತಹ ಈ ವೈರಲ್ ಫೋಟೋಸ್. ಇನ್ನು ಇತ್ತೀಚೆಗಷ್ಟೇ ಸ್ಮೃತಿ ಮಂದನಾರವರ ಮದುವೆ ಕೂಡ ಇದೇ ರೀತಿ ಮುರಿದು ಬಿತ್ತು. ಇನ್ನು ರಶ್ಮಿಕಾರವರ ಮದುವೆ ಕೂಡ ಮುರಿದು ಬೀಳಲಿದೆ ಎಂದು ಅಂತಿದ್ದಾರೆ. ಇನ್ನು ರಶ್ಮಿಕಾ ಆತ್ಮೀಯರು ಹೇಳೋದೇನಪ್ಪಾ ಅಂತಂದ್ರೆ ವಿಜಯ್ ದೇವರಕೊಂಡರವರಿಗೆ ಗರ್ಲ್ ಫ್ರೆಂಡ್ಸ್ ಇದ್ರು ಅಂತ. ಇನ್ನು ರಶ್ಮಿಕಾಗೆ ಈ ಹಿಂದೆಯೇ ಇದ್ರ ಬಗ್ಗೆ ಗೊತ್ತಿತ್ತು. ಈ ಫೋಟೋ ಮತ್ತು ವಿಡಿಯೋಗಳು ಸಾಮಾನ್ಯ ಜನರಿಗೆ ಶಾಕ್ ಆಗಲಿದೆ ಹೊರತು ರಶ್ಮಿಕಾಗೆ ಅಲ್ಲ. ಇನ್ನು ವಿಜಯ್ ದೇವರಕೊಂಡ ಬರೋಬ್ಬರಿ 15 ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮತ್ತು ಅವರ ಆಸ್ತಿಯ ವಿಚಾರಕ್ಕೆ ಬರೋದಾದ್ರೆ 100 ಕೋಟಿಗೂ ಅಧಿಕ ಆಸ್ತಿ ಹೊಂದಿದ್ದಾರೆ ಎಂದು ಹೇಳಲಾಗ್ತಿದೆ. ಇನ್ನು ಇಬ್ರು ಕೂಡ ಇದೇ ತಿಂಗಳ ಉದಯ್ಪುರ್ನ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಸೆಟ್ ಹಾಕಿ ಮದುವೆ ಆಗ್ತಿದ್ದಾರೆ. ಇನ್ನು ಇವರ ಮದುವೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡಿದು ರಾಜಕಾರಣಿಗಳನ್ನ ಕೂಡ ಆಹ್ವಾನಿಸಲಾಗಿದೆ. ಅಷ್ಟರಲ್ಲೇ ಇಂತಹ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಇವರಿಬ್ರು ಮದುವೆ ಆಗ್ತಾರಾ ಇಲ್ವಾ ಅಂತ ಫೆಬ್ರವರಿ 26ರವರೆಗೆ ಕಾದು ನೋಡಬೇಕು. ಇನ್ನು ಕೆಲವರಂತೂ ರಕ್ಷಿತ್ ಶೆಟ್ಟಿಗೆ ಕೈ ಕೊಟ್ಟಿದ್ದಕ್ಕೆ ಈ ರೀತಿ ಆಗ್ತಿರೋದು ಅಂತಿದ್ದಾರೆ. ನಿಮ್ಗೆ ಏನನ್ಸುತ್ತೆ ಸ್ನೇಹಿತರೆ? ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದನ ಮದುವೆ ಆಗ್ತಾರಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.